everyone, welcome to the class. In our today's class we are going to study parts of speech. ಇವತ್ತಿನ ಈ ಕ್ಲಾಸ್ ಒಳಗೆ ನಾವು parts of speech ಅನ್ನು ನೋಡೋಣ. So parts of speech, it is very useful in English language. So without parts of speech we cannot speak anything in a sentence. So each part of speech has its own certain job to do. So that's why we need to know about parts of speech. ಒಂದು ವಾಕ್ಯವನ್ನು ನಾವು ಬರೀಬೇಕಾದ್ರೆ ಅಥವಾ ಮಾತನಾಡಬೇಕಾದ್ರೆ ಈ ಪಾರ್ಟ್ಸ್ ಆಫ್ ಸ್ಪೀಚನ್ನು ನಾವು ಇನ್ಕ್ಲೂಡ್ ಮಾಡಿ ಉಪಯೋಗ ಮಾಡಿ ಆ ಒಂದು ವಾಕ್ಯವನ್ನು ಹೇಳ್ತೀವಿ. ಹಾಗಾದರೆ ಈ ಪಾರ್ಟ್ಸ್ ಆಫ್ ಸ್ಪೀಚನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಎಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ಗಳಿದ್ದಾವೆ? ಹೌ ಮೆನಿ ಪಾರ್ಟ್ಸ್ ಆಫ್ ಸ್ಪೀಚ್ ಆರ್ ದೇರ್? ಎಸ್, ಕ್ಯಾನ್ ಯು ಟೆಲ್ ಮಿ? ಎಸ್, ದೇರ್ ಆರ್ 8 ಪಾರ್ಟ್ಸ್ ಆಫ್ ಸ್ಪೀಚ್. 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳದಾವು. ಅವು ಯಾವುವು ಅಂತಂದ್ರೆ ನೌನ್, ಪ್ರೊನೌನ್, adjective, verb, adverb, preposition, conjunction and interjection. ಯಾವ್ಯಾವು ಅದಾವು? 8 ಪಾರ್ಟ್ಸ್ ಆಫ್ ಸ್ಪೀಚ್. ನೌನ್, ಪ್ರೊನೌನ್, adjective, verb, adverb, preposition, conjunction ಮತ್ತು interjection. ಈ 8 ಪ್ರಕಾರದ ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಇದ್ದಾವೆ. ಹಾಗಾದರೆ ಮೊದಲನೇ ಪಾರ್ಟ್ಸ್ ಆಫ್ ಸ್ಪೀಚನ್ನು ನಾವು ನೋಡೋಣ. ದಟ್ ಈಸ್ ನೌನ್. So what is a noun? What is a noun? Can you explain me? Yes, noun is a word which denotes a name, or you can say that noun is a naming word. A noun is a word which denotes name of a person, place, animal or thing. So here totally noun means ನೇಮ್ ಆಫ್ ಅ ಪರ್ಸನ್, ಪ್ಲೇಸ್ ಆರ್ ಅ ಥಿಂಗ್. ನೇಮ್ ಅಥವಾ ನಾಮಪದ ನೌನ್ ಅಂತಂದ್ರೆ ಏನು ರೀ? ನೌನ್ ಈಸ್ ಎ ನೇಮ್ ಆಫ್ ಅ ಪ್ಲೇಸ್, ಪರ್ಸನ್ ಆರ್ ಎ ಥಿಂಗ್. ಯಾವುದೇ ಒಂದು ವ್ಯಕ್ತಿ, ವಸ್ತು ಅಥವಾ ಒಂದು ಪ್ರಾಣಿ ಏನೇ ಇರಲಿ ಅದರದ್ದು ನಾಮವನ್ನು, ಹೆಸರನ್ನು ನಾವು ಏನಂತೀವಿ? ನಾಮಪದ ಅಂಥೇಳಿ ಹೇಳ್ತೀವಿ. ದೆನ್ ಹೌ ಮೆನಿ ಟೈಪ್ಸ್ ಆಫ್ ನೌನ್ಸ್ ಆರ್ ದೇರ್? ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ನೌನ್ಸ್. ಲೆಟ್ ಅಸ್ ಸಿ. Types of noun. So types of noun, among them let us study. So the first one is common noun. Next, proper noun. Okay, then collective noun, material noun, abstract noun, countable noun, uncountable noun. So the types of noun are common noun, proper noun, collective noun, material noun, abstract noun, countable noun and uncountable noun. Let us move to the common noun. What do we mean by a common noun? A common noun is a name of a place, person or a thing in general. ಸಾಮಾನ್ಯವಾಗಿ ಜನರಲಿ ನಾವು ಯಾವುದೇ ಒಂದು ವ್ಯಕ್ತಿ, ವಸ್ತುವನ್ನು ಹೆಸರು ಹೇಳ್ತೀವಲ್ಲ ಅದನ್ನು ನಾವು ಕಾಮನ್ ನೌನ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ನೋಡ್ರಿ ಇದಕ್ಕೆ: ಬಾಯ್, ಮ್ಯಾನ್, ಬ್ಯಾಗ್. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ಕಾಮನ್ ನೌನ್. In generally, what do we use? The common noun, common names to person, place or a thing, that is called as a
ಕಾಮನ್ ನೌನ್. ಎಕ್ಸಾಂಪಲ್ ಈಸ್ ಬಾಯ್, ಮ್ಯಾನ್, ಬ್ಯಾಗ್. ಸೊ ಬಾಯ್, ಸೊ ಇಟ್ ಮೇ ಬಿ ಎನಿ ಬಾಯ್. ಹೌದಾ? ಹುಡುಗರಲ್ಲಿ ನಾವು ಹುಡುಗ ಅಂತ ಏನು ಕರಿತೀವಲ್ಲ ಅದು ಸಾಮಾನ್ಯ ನಾಮಪದ ಅಂತ ಹೇಳ್ಬೋದು. ಇಟ್ ಈಸ್ ಅ ಕಾಮನ್ ನೌನ್. ಮ್ಯಾನ್ ಕಾಮನ್ ನೌನ್, ಬ್ಯಾಗ್ ಕಾಮನ್ ನೌನ್. Now let us move to the proper noun. So proper itself denotes that proper means particular. Okay, a name of a place, person or a thing particularly is known as a proper noun. ಯಾವುದೇ ಒಂದು ವ್ಯಕ್ತಿ ವಸ್ತುವಿನ ಹೆಸರನ್ನು ನಾವು ಪರ್ಟಿಕ್ಯುಲರ್ ಆಗಿ ಹೇಳಿದಾಗ ಅದು ಪ್ರಾಪರ್ ನೌನ್ ಆಗುತ್ತೆ. ಎಕ್ಸಾಂಪಲ್ ಏನಂತಂದರೆ ಮಿಸ್ಟರ್ ಪಾಟೀಲ್. ಪ್ರಾಪರ್ಲಿ ಅವರನ್ನೇ ನಾವು ಪಾಯಿಂಟ್ ಔಟ್ ಮಾಡ್ತೀವಿ, ಮಿಸ್ಟರ್ ಪಾಟೀಲ್ ಅಂತ ಹೇಳಿ. ತಾಜ್ ಮಹಲ್. ಸೊ ತಾಜ್ ಮಹಲ್, ಮಿಸ್ಟರ್ ಪಾಟೀಲ್ ಅಂತಂದ್ರೆ ನಾವು ಯಾರನ್ನ ಕರಿತೀವಿ ಮಿಸ್ಟರ್ ಪಾಟೀಲ್ ಅಂತಂತಂದು ಅವ್ರನ್ನೇ ನಾವು ಪಾಯಿಂಟ್ ಔಟ್ ಮಾಡ್ತೀವಿ, ಅವರೇ ಮಿಸ್ಟರ್ ಪಾಟೀಲ್, ಅವ್ರದ್ದು ಹೆಸರು ಪ್ರಾಪರ್ ನೌನ್ ಆಗಿದೆ. ಇನ್ನು ತಾಜ್ ಮಹಲ್ ಅನ್ನುವಂಥ ಒಂದು ವರ್ಡ್ ಇದೆ, ಅದು ಒಂದು ನಾಮಪದ. ಸೊ ದೇರ್ ಇಸ್ ನೋ ಅದರ್ ತಾಜ್ ಮಹಲ್. ವೆನ್ ವಿ ಸೇ ತಾಜ್ ಮಹಲ್ ವಿ ಎಕ್ಸಾಕ್ಟ್ಲಿ ಡಿನೋಟ್ ದ ತಾಜ್ ಮಹಲ್ ಆಫ್ ಆಗ್ರಾ ಓನ್ಲಿ. ನಾವು ತಾಜ್ ಮಹಲ್ ಅಂತ ಹೇಳಿದಾಗ ಇನ್ನು ಬೇರೆ ಯಾವುದು ತಾಜ್ ಮಹಲನ್ನು ರೆಫರ್ ಮಾಡೋದಿಲ್ಲ, ನಾವು ಆಗ್ರಾದ ತಾಜ್ ಮಹಲನ್ನು ರೆಫರ್ ಮಾಡ್ತೀವಿ. ಸೊ ಹಾಗಾಗಿ ಅದು ಪ್ರಾಪರ್ ನೌನ್ ಆಗಿದೆ. ಇನ್ನು ನೆಕ್ಸ್ಟ್ ಕಲೆಕ್ಟಿವ್ ನೌನ್. ನೋಡ್ರಿ, ಇನ್ನು ಕಲೆಕ್ಟಿವ್ ನೌನ್ ಮೀನ್ಸ್ ಅ ನೌನ್ a name which is given for a group of place, person or a thing. ಕಲೆಕ್ಟಿವ್ ನೌನ್ ಅಂತಂದ್ರೆ ಒಂದು ಯಾವುದೇ ಗುಂಪಿರ್ಬೋದು, ಅದು ವ್ಯಕ್ತಿಯ ಗುಂಪಿರ್ಬೋದು, ವಸ್ತುವಿನ ಗುಂಪಿರ್ಬೋದು, ಅಥವಾ ಒಂದು ಜಾಗದ ಗುಂಪಿರ್ಬೋದು, ಅದನ್ನು ನಾವೇನಂತ ಕರಿತೀವಿ? ಕಲೆಕ್ಟಿವ್ ನೌನ್ ಅಂತ ಹೇಳಿ ಕರಿತೀವಿ. ದಟ್ ವಿ ಕಾಲ್ ಆಸ್ ಅ ಕಲೆಕ್ಟಿವ್ ನೌನ್. So here example is flock, bunch, library. ಎಕ್ಸಾಂಪಲ್ ಕಲೆಕ್ಟಿವ್ ನೌನ್ ನೋಡ್ರಿ, ಇಲ್ಲಿ ಫ್ಲಾಕ್ ಆಫ್ ಶಿಪ್ ಅಂತ ಹೇಳ್ಬೋದು, ಕುರಿಯ ಹಿಂಡ್ ಅಂತ ಏನು ಹೇಳ್ತೀವಲ್ಲ. ಸೊ ಅದಕ್ಕೆ ನಾವು ಕಲೆಕ್ಟಿವ್ಲಿ ಆ ಹಿಂಡನ್ನು ನಾವು ಗುರುತಿಸ್ತೀವಿ, ಹೆಸರನ್ನು ಹೇಳ್ತೀವಿ, ಅದಕ್ಕೆ ನಾವು ಕಲೆಕ್ಟಿವ್ ನೌನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಬಂಚ್ ಆಫ್ ಕೀಸ್, ಕೀ ಬಂಚ್ ಅಂತ ಏನು ಕರಿತೀರಲ್ಲ, ಕಲೆಕ್ಟಿವ್ಲಿ ಒಂದೇ ಕೀಯನ್ನು ನೀವು ಅಲ್ಲಿ ಗುರುತಿಸೋದಿಲ್ಲ, ಬೇರೆ ಬೇರೆ ಕೀಸ್ಗಳನ್ನು ಗುರುತಿಸಿ ಹೇಳ್ತೀರಿ, ಅದಕ್ಕೆ ಕೀ ಬಂಚ್ ಅಂತ ಕರಿತೀವಿ. ಲೈಬ್ರರಿ. ಸೊ ಲೈಬ್ರರಿ ಈಸ್ ಅ ಪ್ಲೇಸ್ ವೇರ್ ಮೆನಿ ಬುಕ್ಸ್ ಆರ್ ಕಲೆಕ್ಟೆಡ್. ಸಾಕಷ್ಟು ಬುಕ್ಸ್ಗಳನ್ನು ಜಮಾ ಮಾಡಿ ಇಟ್ಟಿರ್ತಾರೆ ಒಂದು ಜಾಗದೊಳಗೆ. ಅಂಥ ಒಂದು ಜಾಗವನ್ನು ಕಲೆಕ್ಟಿವ್ ಆಗಿರುವಂಥ ಬುಕ್ಸನ್ನು ನಾವೇನಂತ ಕರಿತೀವಿ? ಲೈಬ್ರರಿ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಮಟೀರಿಯಲ್ ನೌನ್. ಮಟೀರಿಯಲ್ ನೌನ್ ಈಸ್ ಅ ನೌನ್ ವಿಚ್ ಈಸ್ ಯೂಸ್ ಫಾರ್ ಮಟೀರಿಯಲ್ಸ್. ಮಟೀರಿಯಲ್ಗಳನ್ನು ಸೂಚಿಸಬೇಕಾದ್ರೆ ಮಟೀರಿಯಲ್ ನಾಮವನ್ನು ನಾವು ಹೇಳಬೇಕಾದ್ರೆ ಅದು ಮಟೀರಿಯಲ್ ನಾಮಪದ ಆಗುತ್ತೆ. ಎಕ್ಸಾಂಪಲ್ ಏನಂತಂದ್ರೆ ಗೋಲ್ಡ್, sand, stone, wood. So whatever it may be, the name of material is called as a material noun. ಯಾವುದೇ ಒಂದು ಮಟೀರಿಯಲ್ ಅನ್ನು ನಾವು ಮಟೀರಿಯಲ್ಗಳನ್ನು ಉಪಯೋಗ ಮಾಡಿ ಅದರ ನಾಮವನ್ನು ಏನು ಹೇಳ್ತೀವಲ್ಲ ಅದಕ್ಕೆ ನಾವು ಮಟೀರಿಯಲ್ ನೌನ್ ಅಂತ ಹೇಳ್ತೀವಿ. ಅದಕ್ಕೆ ಎಕ್ಸಾಂಪಲ್ ಏನಂತಂದ್ರೆ ಗೋಲ್ಡ್, ಸ್ಯಾಂಡ್, ಸ್ಟೋನ್, ವುಡ್ ಎಕ್ಸೆಟ್ರಾ. ನೆಕ್ಸ್ಟ್ ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ನೌನ್ ಈಸ್ ಅ ನೌನ್ which we use to show our abstract qualities, feelings. ಅಬ್ಸ್ಟ್ರಾಕ್ಟ್ ಆಗಿರುವಂಥ ಒಂದು ಕ್ವಾಲಿಟೀಸನ್ನು, ಫೀಲಿಂಗ್ಸನ್ನು ನಾವು ಹೇಳಬೇಕಾದ್ರೆ, ಅದರ ಹೆಸರನ್ನು ಹೇಳಬೇಕಾದ್ರೆ ಅದಕ್ಕೆ ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಹೇಳ್ತೀವಿ, ಕರಿತೀವಿ. ಅಬ್ಸ್ಟ್ರಾಕ್ಟ್ ನೌನ್ ಜಸ್ಟ್ ವಿ ಕ್ಯಾನ್ ಫೀಲ್ ದೆಮ್ ಬಟ್ ವಿ ಕಾಂಟ್ ಟಚ್ ದೆಮ್, ವಿ ಕಾಂಟ್ ಸಿ ದೆಮ್. ಅಬ್ಸ್ಟ್ರಾಕ್ಟ್ ನೌನ್ ಅಂತಂದರೆ ಎಂಥ ನಾಮಪದ ಅಂತಂದ್ರೆ ಅವನ್ನ ನಾವು ಮುಟ್ಟೋಕ್ಕೂ ಆಗೋದಿಲ್ಲ, ಅವನ್ನ ನಾವು ಟಚ್ ಮಾಡೋಕ್ಕೂ ಆಗೋದಿಲ್ಲ, ನೋಡೋಕ್ಕೂ ಆಗೋದಿಲ್ಲ, ಕಣ್ಣಿಗೆ ಕಾಣಿಸೋಕ್ಕೂ ಅದು ಸಿಗಲ್ಲ. ಆದ್ರೆ ಜಸ್ಟ್ ನಾವು ಅದನ್ನು ಫೀಲ್ ಮಾಡ್ಬೋದು. ಅಂಥ ಒಂದು ಕ್ವಾಲಿಟಿಯನ್ನು ನಾವೇನಂತೀವಿ? ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ ಬ್ಯೂಟಿ, ಆನೆಸ್ಟಿ, ಸಿಯರ್. ಬ್ಯೂಟಿ, ಆನೆಸ್ಟಿ ಅಂಥೇಳಿ ಕರಿತೀವಿ. ಇಂಥ ಒಂದು ವರ್ಡ್ಸ್ಗಳನ್ನು ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂಥೇಳಿ ಕರಿತೀವಿ. ಇನ್ನು ಕೌಂಟೇಬಲ್ ನೌನ್ ಅಂಥೇಳಿ ಇದೆ. ಕೌಂಟೇಬಲ್ ನೌನ್. ಸೊ ಇನ್ ಕೌಂಟೇಬಲ್ ನೌನ್
the nouns which we can count are called as countable noun. ಯಾವುದೇ ಒಂದು ನಾಮಪದವನ್ನು ವಸ್ತುವನ್ನು ನಾವು ಕೌಂಟ್ ಮಾಡ್ತೀವಲ್ಲ ಅದನ್ನು ನಾವು ಕೌಂಟೇಬಲ್ ನೌನ್ ಅಂತ ಹೇಳಿ ಹೇಳ್ಬೋದು. ಎಕ್ಸಾಂಪಲ್ ಪೆನ್, ಚೇರ್, ಪೀಪಲ್. ಇನ್ನು ಕೌಂಟೇಬಲ್ ಅಂದರೆ ದಟ್ ವಿ ಕ್ಯಾನ್ ಕೌಂಟ್, ನಾವು ಅದನ್ನು ಕೌಂಟ್ ಮಾಡೋಕ್ಕಾಗುತ್ತೆ ಅಂಥ ಒಂದು ನೌನನ್ನು ನಾವು ಕೌಂಟೇಬಲ್ ನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನಂತಂದ್ರೆ ಪೆನ್, ಚೇರ್ ಮತ್ತು ಪೀಪಲ್. ಸೊ ಇವುಗಳನ್ನು ನಾವು ಕೌಂಟ್ ಮಾಡ್ಬೋದು, ಎಣಿಸ್ಬೋದು, ಹಾಗಾಗಿ ಇವನ್ನ ಕೌಂಟೇಬಲ್ ನೌನ್ ಅಂತ ಕರಿತೀವಿ. ಇನ್ನು ನೆಕ್ಸ್ಟ್ ಬರೋದು ಅನ್ಕೌಂಟೇಬಲ್ ನೌನ್, ದ ನೇಮ್ಸ್ ವಿಚ್ ವಿ ಕೆನಾಟ್ ಕೌಂಟ್. ಕೆಲವು ವಸ್ತುಗಳನ್ನು ನಾವು ಅಥವಾ ಆ ಕೆಲವು ಒಂದು ವಸ್ತುಗಳನ್ನು ನಾವು ಕೌಂಟ್ ಮಾಡೋಕ್ಕಾಗೋಲ್ಲ ಅಂಥ ಒಂದು ವಸ್ತುಗಳಿಗೆ ನಾವೇನಂತೀವಿ, ನಾಮಗಳಿಗೆ ನಾವೇನಂತೀವಿ, ಅನ್ಕೌಂಟೇಬಲ್ ನೌನ್ ಅಂತ ಕರಿತೀವಿ. ಎಕ್ಸಾಂಪಲ್ ಮಿಲ್ಕ್, stars, grass, etc. So here what happens means uncountable noun ಅಂತಂದ್ರೆ ನಾವು ಎಣ್ಸಕ್ಕಾಗಲ್ಲ. we can't count milk. Can we count milk as 1 2 3? but we can count amount of milk, the measure of milk, ಎಷ್ಟು ಲೀಟ್ರ್ ಇದೆ ಅಂತ ಹೇಳಿ ಆ ಥರ ಕೌಂಟ್ ಮಾಡ್ತೀವಿ. ಆದರೆ ಒಂದು ಹಾಲು ಎರಡು ಹಾಲು ಅಂತ ಕೌಂಟ್ ಮಾಡ್ತೀವ, ಮಾಡಲ್ಲ. ಸೊ ಹಾಗಾಗಿ ಅದು ಅನ್ಕೌಂಟೇಬಲ್ ನೌನ್. ವಿ ಕ್ಯಾನಾಟ್ ಕೌಂಟ್ ಸ್ಟಾರ್ಸ್, ನಕ್ಷತ್ರಗಳ ಅಂತ ಏನು ಕರಿತೀವಲ್ಲ ಅವನ್ನ ನಾವು ಕೌಂಟ್ ಮಾಡೋದಿಲ್ಲ, ಹಾಗಾಗಿ ಅದು ಅನ್ಕೌಂಟೇಬಲ್ ನೌನ್. ದಿಸ್ ಈಸ್ ರಿಗಾರ್ಡಿಂಗ್ ನೌನ್. ವಿ ಕೆನಾಟ್ ಕೌಂಟ್ ದ ಪಾರ್ಟಿಕಲ್ಸ್ ಆಫ್ ಮಿಲ್ಕ್, ಮಿಲ್ಕನ್ನು ನಾವು ಎಣ್ಸಕ್ಕೆ ಆಗೋದಿಲ್ಲ. ಸೊ ದಿಸ್ ಈಸ್ ರಿಗಾರ್ಡಿಂಗ್ ನೌನ್. ಇದು ನಾವು ನೌನ್ ಬಗ್ಗೆ ಏನು ನೋಡಿದ್ವಿ. ಇನ್ನು ನೆಕ್ಸ್ಟ್ ಪ್ರೊನೌನಿಗೆ ನಾವು ಹೋಗೋಣಂತ. ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರೊನೌನ್? ಲೆಟ್ ಅಸ್ ಸಿ. It is used instead of a noun. So here noun, pronoun is a word which is used instead of a noun. ಒಂದು ನಾಮಪದದ ಬದಲಿ ನಾವು ಯಾವ ಒಂದು ನೌನನ್ನು ಯೂಸ್ ಮಾಡ್ತೀವಲ್ಲ, ಬೇರೆ ಹೆಸರನ್ನು ಯೂಸ್ ಮಾಡ್ತೀವಲ್ಲ, ಪದವನ್ನು ಯೂಸ್ ಮಾಡ್ತೀವಲ್ಲ, ಅದಕ್ಕೆ ನಾವು ಪ್ರೊನೌನ್ ಅಂತ ಹೇಳ್ತೀವಿ, ಸರ್ವನಾಮ ಅಂತ ಹೇಳಿ ಹೇಳ್ತೀವಿ. ವಿ ಸೇ ಆ್ಯಸ್ ಅ ಪ್ರೊನೌನ್ ಟು ದ ವರ್ಡ್ ವಿಚ್ ವಿ ಯೂಸ್ ಇನ್ಸ್ಟೆಡ್ ಆಫ್ ಎ ನೌನ್. ಇನ್ಸ್ಟೆಡ್ ಆಫ್ ನೌನ್, ನೌನ್ ಬದಲಿ ಯಾವ ಒಂದು ಪದವನ್ನು ಯೂಸ್ ಮಾಡ್ತೀವಿ ಅದಕ್ಕೆ ಪ್ರೊನೌನ್ ಅಂತ ಹೇಳಿ ಹೇಳ್ತೀವಿ. ಎಕ್ಸಾಂಪಲ್ ಸಿ ಎಕ್ಸಾಂಪಲ್ he is a good boy. So here instead of saying Ramu is a good boy, see here instead of taking the name Ramu we have used the pronoun he. He is a good boy instead of Ramu is a good boy. ಈ ಒಂದು ನಾಮಪದ ರಾಮು ಅಂತ ಏನಿದೆಯಲ್ಲ, ಈ ರಾಮುವಿನ ಬದಲಿ ನಾವು ಯೂಸ್ ಮಾಡಿರುವಂಥ ಪದ ಹಿ ಏನಿದೆಯಲ್ಲ ಇದನ್ನು ನಾವು ಪ್ರೊನೌನ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಕಾಲ್ಡ್ ಆಸ್ ಅ ಪ್ರೊನೌನ್. ಎಕ್ಸಾಂಪಲ್ ಫಾರ್ ಪ್ರೊನೌನ್. ಸೊ ಯಾವ ರೀತಿ ಪ್ರೊನೌನ್ಸನ್ನು ನಾವು ಯೂಸ್ ಮಾಡ್ತೀವಿ ಅನ್ನೋದನ್ನು ನೋಡೋಣ. ಪ್ರೊನೌನ್ಸ್ ಒಳಗೆ ಎಕ್ಸಾಂಪಲ್ ನೋಡ್ರಿ. ಫಸ್ಟ್ ಪರ್ಸನ್ ಸೊ ಐ, ಸೆಕೆಂಡ್ ಪರ್ಸನ್ ಯು, ಥರ್ಡ್ ಪರ್ಸನ್ ಹಿ, ಶಿ, ಇಟ್ ಇದೆ. ಸೊ ಹಾಗಾದರೆ ಇಲ್ಲಿ ಪ್ರೊನೌನನ್ನು ಯೂಸ್ ಮಾಡೋದು ನೋಡ್ರಿ. ಐ,
my, mine, we, our. Next, you, your, yourself. Next, same, you, your, yourself. ಇನ್ನು he, she ಇಟ್ಟಿದೆ. he, him, his, she, her, ಇದು himself, herself. ನೆಕ್ಸ್ಟ್ ಇಟ್ಟಿದೆ. it, itself. Then here you can see that, so he, him, his, himself, she, her, herself, it, itself. So these are the pronouns. Whereas third person plural, let us see, they, them, themselves. So these are the plural pronouns we can say. ನೋಡ್ರಿ ಇಲ್ಲಿ ನಾಮಪದದ ಬದಲಿ ಯಾವ್ಯಾವುದನ್ನು ಯೂಸ್ ಮಾಡಬಹುದು ನಾವು. ಫಸ್ಟ್ ಪರ್ಸನ್ ಇದ್ದಾಗ ಐ, ಮೈ, ಮೈನ್, ಇದು ಸಿಂಗ್ಯುಲರ್ ಇದ್ದಾಗ. ಪ್ಲೂರಲ್ ಇದ್ದಾಗ ವಿ, ಅವರ್ ಯೂಸ್ ಮಾಡ್ಬೋದು. ಇನ್ನು ಎರಡನೇದಾಗಿ ಯು, ಯುವರ್, ಯುವರ್ ಸೆಲ್ಫ್, ಯು, ಯುವರ್ ಸೆಲ್ಫ್. ಥರ್ಡ್ ಪರ್ಸನ್ ಹಿ, ಹಿಮ್, his, himself, she, her, herself, itself. Next, they, them, themselves. These are pronouns which we use instead of noun. ನಾಮಪದದ ಬದಲಿ ಯೂಸ್ ಮಾಡುವಂಥ ಒಂದು ಪದಗಳನ್ನು ನಾವು ಸರ್ವನಾಮ ಅಂತ ಕರಿತೀವಿ, ಪ್ರೊನೌನ್ ಅಂತ ಹೇಳಿ ಕರಿತೀವಿ. Now let us move to the next one, that is adjective. So adjective, here adjective, it shows or denotes the quality of a noun or pronoun. ಈ ಎಕ್ಜೆಕ್ಟಿವನ್ನು ನಾವು ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ, ಒಂದು ನಾಮಪದ ಅಥವಾ ಸರ್ವನಾಮ ಪದ ಏನಿದೆಯಲ್ಲ ಅದರದ್ದು ಗುಣಗಳನ್ನು, ಕ್ವಾಲಿಟಿಯನ್ನು ತೋರ್ಸಕ್ಕೆ ನಾವು ಎಡ್ಜೆಕ್ಟಿವ್ ಅನ್ನು ಯೂಸ್ ಮಾಡ್ತೀವಿ. ಸೊ ಲೆಟ್ ಅಸ್ ಸಿ ದ ಎಕ್ಸಾಂಪಲ್. ಎಕ್ಸಾಂಪಲ್ ಈಸ್, once again take Ramu is a good boy. So here that good is a quality of a boy, it is an adjective. adjective ಈ ಕ್ವಾಲಿಟಿಯನ್ನು ಏನು ತೋರಿಸ್ಕೊಡ್ತದಲ್ಲ, ರಾಮು ಎಂಥ ಹುಡುಗ ಇದ್ದಾನೆ, ಗುಡ್ ಹುಡುಗ ಇದ್ದಾನೆ, ಒಳ್ಳೆಯ ಉತ್ತಮ ಹುಡುಗ ಇದ್ದಾನೆ. ಸೊ ಆ ಒಂದು ಕ್ವಾಲಿಟಿಯನ್ನು ತೋರಿಸ್ಕೊಡೋದೇ adjective. ರೋಸ್ ಈಸ್ ರೆಡ್ ಇನ್ ಕಲರ್. ರೋಸ್ ಈಸ್ ರೆಡ್. ಈ ರೆಡ್ ಅನ್ನೋದು ಏನಿದೆಯಲ್ಲ ಇದು ರೋಸಿನ ಕ್ವಾಲಿಟಿಯನ್ನು ತೋರಿಸ್ಕೊಡ್ತದೆ, ಅದ್ರ ಬಣ್ಣವನ್ನು ತೋರಿಸ್ಕೊಡ್ತದೆ. ಸೊ ಅದಕ್ಕೆ ನಾವು ಎಡ್ಜೆಕ್ಟಿವ್ ಅಂಥೇಳಿ ಕರಿತೀವಿ. ಎಡ್ಜೆಕ್ಟಿವ್ ಅಂತಂದರೆ ಯಾವುದೇ ನಾಮಪದ ಅಥವಾ ಸರ್ವನಾಮಪದದ ಗುಣಗಳನ್ನು ತೋರಿಸ್ಕೊಡೋದೇ ಎಡ್ಜೆಕ್ಟಿವ್ ಅಂಥೇಳಿ ಹೇಳ್ತೀವಿ. ಎಡ್ಜೆಕ್ಟಿವ್ ಇಟ್ ಆ್ಯಡ್ಸ್ ಸಮಥಿಂಗ್ ಮೋರ್ ಟು ದ quality of a noun or a pronoun. It denotes the quality or a quantity of a noun or a pronoun. Now let us move further. Let us see verb. ಇನ್ನು ನಾವು verb ಅನ್ನು ನೋಡೋಣಂತ. It is a action word. It shows action of a noun or pronoun.
ಇಲ್ಲಿ ವರ್ಬ್ ಅಂತಿದೆ. ಸೊ ವರ್ಬ್ ಅಂತಂದ್ರೆ ಕ್ರಿಯಾಪದ ಅಂತ ಹೇಳ್ತೀವಿ. ವರ್ಬ್ ಈಸ್ ಅ ವರ್ಡ್, ಇಟ್ ಈಸ್ ಕಾಲ್ಡ್ ಆ್ಯಸ್ ಆ್ಯಕ್ಷನ್ ವರ್ಡ್. ಇಟ್ ಶೋಸ್ ಆ್ಯಕ್ಷನ್ ಆಫ್ ಅ ನೌನ್ ಆರ್ ಅ ಪ್ರೊನೌನ್. ವರ್ಬ್ ಅಂದ್ರೆ ಏನಿಲ್ಲ, ಒಂದು ಕ್ರಿಯಾಪದ, ಕ್ರಿಯೆಯನ್ನು ತೋರಿಸೋದು. ನಾಮಪದ ಅಥವಾ ಸರ್ವನಾಮಪದದ ಏನು ಕ್ರಿಯೆ ನಡೀತಾ ಇದೆ ಅದನ್ನು ತೋರಿಸುವಂಥ ಒಂದು ವರ್ಡನ್ನು ನಾವು ವರ್ಬ್ ಅಂತ ಹೇಳಿ ಕರಿತೀವಿ. ಇಟ್ ಶೋಸ್, ಇಟ್ ಡಿಸ್ಕ್ರೈಬ್ಸ್ ದ ಆ್ಯಕ್ಷನ್ ಆಫ್ ಅ ನೌನ್ ಆರ್ ಅ ಪ್ರೊನೌನ್. ಸೊ ಇನ್ ವರ್ಬ್ ದೇರ್ ಆರ್ two types of verbs we can say. So verbs, verb, the first one is auxiliary verb or helping verb we can say, and the next one is modal verb. ನೋಡ್ರಿ, ವರ್ಬ್ ಒಳಗೆ ಹೆಲ್ಪಿಂಗ್ ವರ್ಬ್ ಮತ್ತು ಮಾಡಲ್ ವರ್ಬ್ ಅಂತಿದೆ. ಹೆಲ್ಪಿಂಗ್ ವರ್ಬ್ ಒಳಗೆ is, am, are, was, were, has, have, had, do, does, did, be. So these are the helping verbs. Now let us move to the modal verb. Can, could, will, would, shall, should, next may, might, need, ought, dare. So these are the modal verbs. Helping verb ಅನ್ನು ನೋಡಿದ್ವಿ ನಾವು. ಈಸ್, ಎಮ್, ಆರ್, ವಾಸ್, ವೇರ್, ಹ್ಯಾಸ್, ಹ್ಯಾವ್, ಹ್ಯಾಡ್, ಡೂ, ಡಸ್, ಡಿಡ್, ಬಿ. ಇವು ಹೆಲ್ಪಿಂಗ್ ವರ್ಬ್. ಮಾಡಲ್ ವರ್ಬ್ ಯಾವುದಂತಂದರೆ ಕ್ಯಾನ್, ಕುಡ್, ವಿಲ್, ವುಡ್, ಶಾಲ್, ಶುಡ್, ಮೇ, ಮೈಟ್, ನೀಡ್, ಆಟ್, ಡೇರ್. ಇವು ಎಲ್ಲ ಮಾಡಲ್ ವರ್ಬ್ಸ್. ಹಾಗಾದರೆ ವರ್ಬಿಗೆ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ ನೋಡ್ರಿ. ಎಕ್ಸಾಂಪಲ್, I go to school. She is a good lady. So here go is also a verb, is also a verb. Go is a main verb, is a helping verb. Go ಅನ್ನೋದು ಮೇನ್ ವರ್ಬ್ ಆಗಿದೆ, ಈಸ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಆಗಿದೆ. ಇದು ವರ್ಬನ್ನು ನಾವು ಇನ್ನು ನೋಡಿದ್ವಿ. ಇನ್ನು ನೆಕ್ಸ್ಟ್ ನಾವು ಎಡ್ವರ್ಬನ್ನು ನೋಡೋಣ. ವಾಟ್ ಈಸ್ ಅ ಎಡ್ವರ್ಬ್? ಲೆಟ್ ಅಸ್ ಸಿ ದ ಎಡ್ವರ್ಬ್. Adverb, it denotes the qualities of a verb. Adverb ಅನ್ನೋದೇನ್ರಿ ಇಲ್ಲಿ ಆ ವರ್ಬಿನ ಕ್ವಾಲಿಟಿಯನ್ನು ತೋರಿಸ್ಕೊಡ್ತದೆ, ಅದನ್ನು ನಾವು ಎಡ್ವರ್ಬ್ ಅಂತ ಹೇಳ್ತೀವಿ. The word which adds extra plus point to verb is called as adverb. Adverb ಅಂತಂದ್ರೆ ಏನಂದ್ರೆ ಯಾವುದೇ ಒಂದು ವರ್ಬನ್ನು ಕ್ರಿಯಾಪದವನ್ನು ಇನ್ನೂ ಎಕ್ಸ್ಟ್ರಾ ಅದರದ್ದು ಗುಣಗಳನ್ನು ಹೇಳುತ್ತಲ್ಲ ಅದಕ್ಕೆ ನಾವು ಎಡ್ವರ್ಬ್ ಅಂತ ಹೇಳಿ ಹೇಳ್ತೀವಿ. She runs fastly. She runs fastly. She eats slowly. ನೋಡ್ರಿ ಇಲ್ಲಿ ಈ she runs fastly, she eats slowly. Runs, it is a verb. Eats, verb. Whereas slowly and fastly is adverb. ಇಲ್ಲಿ ಸ್ಲೋಲಿ ಮತ್ತು ಫಾಸ್ಟ್ಲಿ ಏನಿದೆ ಅದು ಎಡ್ವರ್ಬ್ ಇದೆ. ಯಾವ ರೀತಿ ರನ್ ಮಾಡ್ತಾ ಇದ್ದಾಳೆ ಅಥವಾ ಓಡ್ತಾ ಇದ್ದಾಳೆ ಫಾಸ್ಟ್ಲಿ, ಅದ್ರ ಕ್ವಾಲಿಟಿಯನ್ನು ತೋರಿಸ್ಕೊಡ್ತದೆ, ಅದಕ್ಕೆ ನಾವು ಎಡ್ವರ್ಬ್ ಅಂತೀವಿ. ಶಿ ಈಟ್ಸ್ ಸ್ಲೋಲಿ,
ಯಾವ ರೀತಿ ಅಕ್ಕಿ ಈಟ್ ಮಾಡ್ತಾಳೆ, ಊಟ ಮಾಡ್ತಾಳೆ, ಅದನ್ನು ನಾವೆಲ್ಲಿ ತೋರಿಸಿದ್ವಿ ಸ್ಲೋಲಿ. ಸೊ ಇದು ಒಂದು ವರ್ಬಿನ ಮಹತ್ವವನ್ನು ತೋರಿಸುತ್ತೆ, ಒಂದು ವರ್ಬಿನ ಗುಣವನ್ನು ತೋರಿಸುತ್ತೆ. ಅದಕ್ಕೆ ನಾವು ಎಡ್ವರ್ಬ್ ಅಂತ ಹೇಳಿ ಕರಿತೀವಿ. ಇನ್ನು ನೆಕ್ಸ್ಟ್ ಪ್ರಿಪೋಸಿಷನ್. It shows a place ಬಿಫೋರ್ ನೌನ್. ನೌನಿನ ಮೊದಲು ಅದು ತನ್ನಷ್ಟಕ್ಕೆ ತಾನ ಒಂದು ತನ್ನ ಡೆಫಿನಿಷನ್ನ ಹೇಳ್ಕೊಡುತ್ತೆ. ಪ್ರೀ ಪೊಸಿಷನ್, ಮೊದಲ ಪೊಸಿಷನ್. ಇಟ್ ಶೋಸ್ ಅ ಪ್ಲೇಸ್ ಬಿಫೋರ್ ಅ ನೌನ್. ಯಾವುದೇ ಒಂದು ನಾಮಪದಕ್ಕಿಂತ ಮೊದಲು ಯೂಸ್ ಮಾಡುವಂಥ ಒಂದು ಚಿಕ್ಕದಾಗಿರುವಂಥ ಶಬ್ದ, ಅದನ್ನು ನಾವು ಪ್ರಿಪೋಸಿಷನ್ ಅಂತ ಹೇಳಿ ಕರಿತೀವಿ. ಎಕ್ಸಾಂಪಲ್ ನೋಡ್ರಿ, ಆನ್, ಆಟ್, ಓವರ್, ಫ್ರಾಮ್, ಟು, ಎಕ್ಸೆಟ್ರಾ. ನೋಡ್ರಿ ಇದ್ರದ್ದು ಎಕ್ಸಾಂಪಲ್ ನೋಡ್ರಿ, ಆನ್, ಎಟ್, ಓವರ್, ಫ್ರಾಮ್, ಟು, ಎಕ್ಸೆಟ್ರಾ ಏನೇ ಇರ್ಬೋದು. ಎಕ್ಸಾಂಪಲ್, ದ ಪೆನ್ ಈಸ್ ಆನ್ ದ ಟೇಬಲ್. ಪೆನ್ ಎಲ್ಲಿದೆ? ಟೇಬಲ್ ಮೇಲಿದೆ. ಸೊ ಅದು ಒಂದು ಪೊಸಿಷನ್ ತೋರಿಸ್ಕೊಡ್ತದೆ, ಪೆನ್ ಎಲ್ಲಿದೆ ಅಂಥೇಳಿ. ಆ ನಾಮಪದದ ಪೊಸಿಷನನ್ನು ತೋರಿಸ್ಕೊಡ್ತದೆ. ಅದಕ್ಕೆ ನಾವು ಪ್ರಿಪೋಸಿಷನ್ ಅಂತ ಹೇಳಿ ಕರಿತೀವಿ. ಇಟ್ ಈಸ್ ಆನ್ ದ ಟೇಬಲ್. ನಾವ್ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಒನ್, ದಟ್ ಈಸ್ ಕಂಜಂಕ್ಷನ್. ಕಂಜಂಕ್ಷನನ್ನು ನೋಡೋಣ. ಇನ್ನು ಎರಡನೇದಾಗಿ it is used to join two words or sentences. Example, and, but, so, because, ಎಕ್ಸೆಟ್ರಾ. ನೋಡ್ರಿ, ಕಂಜಂಕ್ಷನ್ ಅಂತಂದ್ರೆ ಏನು? ಯಾವುದೇ ಎರಡು ಪದಗಳೇ ಇರಲಿ ಅಥವಾ ಎರಡು ವಾಕ್ಯಗಳೇ ಇರಲಿ, ಅವ್ರನ್ನ ಎರಡೂ ಜಾಯಿನ್ ಮಾಡೋದಕ್ಕೆ ನಾವು ಕಂಜಂಕ್ಷನ್ ಅಂಥೇಳಿ ಕರಿತೀವಿ. ದ ವರ್ಡ್ ವಿಚ್ ಜಾಯಿನ್ಸ್ ಟೂ ಸೆಂಟೆನ್ಸಸ್ ಆರ್ ಟೂ ವರ್ಡ್ಸ್ ಈಸ್ ಕಾಲ್ಡ್ ಆಸ್ ಕಂಜಂಕ್ಷನ್. ಎಕ್ಸಾಂಪಲ್, ಆ್ಯಂಡ್, ಬಟ್, ಸೊ, ಎಕ್ಸೆಟ್ರಾ. ಲೆಟ್ ಅಸ್ ಸಿ. ರಾಮು ಆ್ಯಂಡ್ Raju are best friends. ಇಲ್ಲಿ ನೋಡ್ರಿ, ಎರಡು ಪದಗಳಾಗಲಿ ಎರಡು ವಾಕ್ಯಗಳನ್ನು ಜೋಡಿಸುವಂಥ ಒಂದು ಅಕ್ಷರಿಗೆ ಒಂದು ಪದಕ್ಕೆ ನಾವು ವರ್ಡಿಗೆ ಏನಂತೀವಿ? ಕಂಜಂಕ್ಷನ್ ಅಂತ ಹೇಳ್ತೀವಿ. ರಾಮು ಆ್ಯಂಡ್ ರಾಜು ಆರ್ ಬೆಸ್ಟ್ ಫ್ರೆಂಡ್ಸ್. ರಾಮು ಮತ್ತು ರಾಜು ಏನಿದ್ದಾರೆ? ಬೆಸ್ಟ್ ಫ್ರೆಂಡ್ಸ್ ಆಗಿದ್ದಾರೆ. ಸೊ ಇಂಥ ಕೆಲವು ವರ್ಡ್ಸನ್ನು ಜಾಯಿನ್ ಮಾಡುವುದಕ್ಕೆ ನಾವು ಕಂಜಂಕ್ಷನ್ ಅಂಥೇಳಿ ಕರಿತೀವಿ. ಇನ್ನು ಲಾಸ್ಟ್ದಾಗಿ ಇಂಟರ್ಜೆಕ್ಷನ್ ಅಂಥೇಳಿ ಕರಿತೀವಿ. ಸೊ ಇಂಟರ್ಜೆಕ್ಷನ್, it is used to show our sudden feelings. So here let us see the So interjection is used to show our sudden feelings, to express our feelings. What are the words? Let us see.
Example, alas, hooray, oh, OMG, ooh, ha. So the words which shows your sudden feelings, the words which shows your emotions are called as interjections. Interjection ಅಂದರೆ ಏನಂದರೆ ನಿಮ್ಮ ಸಡನ್ ಫೀಲಿಂಗ್ಸನ್ನು ಇಮೋಷನ್ನ ತೋರಿಸ್ಕೊಡುವಂಥ ಒಂದು ವರ್ಡ್ಸ್ ಏನಿದಾವಲ್ಲ ಅವನ್ನ ನಾವು ಇಂಟರ್ಜೆಕ್ಷನ್ ಅಂತ ಕರಿತೀವಿ. ಎಕ್ಸಾಂಪಲ್ ಏನೇನಂತಂದರೆ ಅಲಾಸ್, ಹುರ್ರೆ, ಓಹ್, OMG, ಫೂ, ಹಾ ಇಂಥ ವರ್ಡ್ಸನ್ನು ನಾವು ಇಂಟರ್ಜೆಕ್ಷನ್ ಅಂತ ಹೇಳಿ ಕರಿತೀವಿ. So we will stop it here only. In our today's class we have seen parts of speech. So there are 8 parts of speech, that is noun, pronoun, adjective, verb, adverb, preposition, conjunction and interjection. I hope you have understood. Thank you.